ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಾ ಇರುವ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಗಳಿಗೂ ವಿಶ್ವಾಸಿಗಳು ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನ ಅರ್ಪಿಸುತ್ತಾ ಒಂದು ವಿಷಯ ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ಬೇಕು ಅಂತೇಳಿ ಇವತ್ತು ನಾನು ವಿಡಿಯೋ ಮುಂದೆ ಬಂದಿದ್ದೀನಿ. ಏನಪ್ಪ ಆ ವಿಷಯ ಅಂದರೆ, ನಾವು ಇಂದಿನ ಒಂದು 13 ದಿನ ಹಿಂದೆ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋವನ್ನು ಹಾಕಿದ್ರಿ. ಏನಂದರೆ, ಕರ್ನಾಟಕದಲ್ಲಿ ಸುಳ್ಳು ಪ್ರವಾದಿಗಳ ಹಾವಳಿ ಜಾಸ್ತಿಯಾಗಿದೆ, ಎಚ್ಚರವಾಗಿರಿ ವಿಶ್ವಾಸಿಗಳೇ ಅಂತೇಳಿ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೆ. ನಾನು ಅನೇಕರು ಅದರ ಬಗ್ಗೆ ಸುಮಾರು 30ರಿಂದ 40 ಬೋಧಕರು, ನನಗೆ ಹಿರಿಯ ಬೋಧಕರು, ಒಳ್ಳೆಯವರು ಫೋನ್ ಮಾಡಿ, ಫಸ್ಟ್ ನೀವು ಈ ಒಂದು ವಿಷಯವನ್ನು ತಂದಿಟ್ಟಿದ್ದು ತುಂಬ ಒಳ್ಳೆಯದು, ನಾವು ಅನೇಕ ದಿನದಿಂದ ಈ ವಿಡಿಯೋ ಇಂಥ ಒಂದು ವಿಷಯ ಬಗ್ಗೆ ಯಾರನ್ನ ಮಾತಾಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಿದ್ರಿ. ನಮ್ಮ ಮನಸ್ಸು ಎಷ್ಟೋ ನೊಂದಿತ್ತು. ಆದರೆ ದೇವರು ಇವತ್ತೊಂದು ಸಮಯದಲ್ಲಿ ನಿಮ್ಮಂಥ ಒಂದು ಯವನಸ್ಥ ಬೋಧಕರಿಗೆ ದೇವರು ಮನಸ್ಸು ಕೊಟ್ಟು, ದೇವರು ಪ್ರೇರಣೆಯಿಂದ ಈ ಒಂದು ವಾಕ್ಯವನ್ನ ಕೊಟ್ರಿ. ನೀವು ನಮಗೆ ತುಂಬಾ ಖುಷಿ ಆಯಿತು. ಈ ಒಂದು ಸುಳ್ಳು ಪ್ರವಾದಿಗಳ ಒಂದು ಹಾವಳಿಗಳು ಅತಿರೇಕಕ್ಕೆ ಕರ್ನಾಟಕದಲ್ಲಿ ಬಂದು ಸಭೆಗಳನ್ನು ಒಡೆದು ಅನೇಕ ತೊಂದರೆಗಳಿಗೆ ನಾವು ಒಳಗಾಗಿದ್ರಿ. ಆದರೆ ನೀವು ಇದರ ಬಗ್ಗೆ ಮಾತಾಡಿದ್ದು ನಮಗೆ ತುಂಬ ಖುಷಿ ಆಯಿತು ಅಂತೇಳಿ ಅನೇಕರು ನನಗೆ ಕಾಲ್ ಮಾಡಿ, ಅನೇಕರು ಬೋಧಕರು ನನ್ನ ಬಗ್ಗೆ ಅವರ ಒಂದು ಒಪಿನಿಯನ್ಸ್ನ ನನ್ನ ಹತ್ರ ಮಾತಾಡಿಕೊಂಡ್ರು. ನನಗೆ ತುಂಬ ಖುಷಿ ಆಯಿತು. ಅನೇಕ ವಿಶ್ವಾಸಿಗಳು ಕೂಡ ಕಾಲ್ ಮಾಡಿದ್ರು. ತುಂಬ ಒಂದು ಒಳ್ಳೆಯ ಮೆಸೇಜು ಈ ಒಂದು ಕರ್ನಾಟಕಕ್ಕೆ ಇವಾಗ ಬೇಕಾಗಿತ್ತು ಅಂತ ಒಂದು ಸಬ್ಜೆಕ್ಟನ್ನು ನೀವು ತೆಗೆದುಕೊಂಡು ಮಾತಾಡಿದ್ರಿ. ಇದರಿಂದ ಅನೇಕರು ಏನಾಗಿದ್ದಾರೆ, ಯವನಸ್ಥರು, ಅನೇಕರು ಜನರು ಏನಾಗಿದ್ದಾರೆ, ವಾಕ್ಯವನ್ನ ಮರೆತು ಪ್ರವಾದನೆಗಳ ಒಂದು ಕೇಳುವಿಕೆಗಾಗಿ ಇದನ್ನ ಹಾವಳಿಯಿಂದ ಅನೇಕ ವಿಶ್ವಾಸಿಗಳಿಗೆ ತೊಂದರೆ ಆಗಿದೆ, ಒಳ್ಳೆ ಭಕ್ತರಿಗೆ ತೊಂದರೆ ಆಗಿದೆ. ಈ ಒಂದು ಟಾಪಿಕ್ ನೀವು ತಂದಿದ್ದು ತುಂಬಾ ಖುಷಿ ಆಯ್ತು ಅಂತೇಳಿ ಅನೇಕರು ಹೇಳಿದ್ರು. ಅದೇ ರೀತಿ ಕೆಲವೊಂದು ಬೋಧಕರು, ಕೆಲವೊಂದು ಕುವೈತ್, ದುಬೈಯಿಂದ ಕೂಡ ನನಗೆ ಮೆಸೇಜ್ ಹಾಕಿದ್ರು, ದಯವಿಟ್ಟು ಈ ವಿಡಿಯೋನ ಡಿಲೀಟ್ ಮಾಡ್ಬೇಕು ನೀವು ಅಂತೇಳಿ ಅನೇಕ ಬೆದರಿಕೆ ಕಾಲ್ಸು, ಅನೇಕರು ಕಮೆಂಟ್ಸ್ ರೂಪದಲ್ಲಿ ಈ ವಿಡಿಯೋನ ಡಿಲೀಟ್ ಮಾಡಬೇಕು ಅಂತೇಳಿ ಅನೇಕರು ಫೋನ್ ಕೂಡ ಮಾಡಿದ್ರು. ಎಷ್ಟು ಪಾಸಿಟಿವ್ ರಿವ್ಯೂ ಬಂದಿತ್ತೋ ಅಷ್ಟೇ ನೆಗೆಟಿವ್ ಕೂಡ ಏನಾಗಿತ್ತು. ಜನರು ಇದನ್ನ ಡಿಲೀಟ್ ಮಾಡಬೇಕು ಅಂತೇಳಿ ಅನೇಕ ಬೋಧಕರು ಏನ್ ಮಾಡಿದ್ರು, ಫೋನ್ ಮಾಡಿದ್ರು ನನಗೆ. ನೀವು ಯಾಕೆ ಇವ್ರ ಬಗ್ಗೆ ಎಲ್ಲ ಮಾತಾಡ್ತೀರಾ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ಇದು ನಿಮ್ಮ ಕೆಲಸ ಅಲ್ಲ ಅಂತೇಳಿ ಅನೇಕ ಪಾಸ್ಟರ್ಸು ನನಗೆ ಫೋನ್ ಮಾಡಿ ಬೆದರಿಸಿದ್ರು. ಡೈರೆಕ್ಟ್ ಆಗಿ ಕೇಸ್ ಕೂಡ ಹಾಕಕ್ಕೆ ಸ್ವಲ್ಪ ಜನ ಹೋಗಿದ್ರು. ಆದರೆ ನಮ್ಮ ಕಡೆ ಇರುವ ಲಾಯರ್ಸು, ಅನೇಕ ನಂಬಿಗಸ್ತ ವಿಶ್ವಾಸಿಗಳು, ಅನೇಕ ಪೊಲೀಸರು ನಮಗೆ ಸಪೋರ್ಟ್ ಆಗಿ ನಿಂತರು. ಮತ್ತೆ ದಲಿತ ಸಂಘಟನೆಗಳು ಕೂಡ ನಮಗೆ ಸಪೋರ್ಟ್ ಆಗಿ ನಿಂತಿರೋದ್ರಿಂದ ಯಾರು ಏನು ಮಾಡಕ್ಕಾಗ್ದಿರಾ ಕೇಸ್ ವಾಪಸ್ ಹೋಯ್ತು. ಆದರೆ ನಾನು ಹೇಳೋದೇನೆಂದ್ರೆ, ಸತ್ಯ ಯಾವತ್ತಿದ್ರೂ ಒಂಥರ ಒಂಟಿಯಾಗಿರುತ್ತೆ. ಅನೇಕರು ಈ ಸತ್ಯವನ್ನ ಇಷ್ಟ ಬೀಳೋದಿಲ್ಲ. ಅವರಿಗೆ ಒಂದು ಮನರಂಜನೆ, ಸುಳ್ಳು, ಇಂಥ ಒಂದು ಬೋಧನೆ ಯೇಸು ಕ್ರಿಸ್ತನ ಹೇಳಿಲ್ಲ ಬೋಧನೆ ಮಾಡಕ್ಕೆ. ಆದ್ರೆ ನಾನು ವಾಕ್ಯದ ಪ್ರಕಾರವಾಗಿ ಏನಿದೆ, ಇವಾಗ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರಿಗನ್ಸಿರೋ ಒಂದು ವಿಡಿಯೋಗಳನ್ನ ಅವರು ಯೇಸು ಕ್ರಿಸ್ತನನ್ನ ಬೈಬಲ್ ಅನ್ನು ಹಿಡಿದುಕೊಂಡು ಮಾಡುವಾಗ ಅನೇಕರು ಪ್ರಶ್ನೆ ಮಾಡ್ತಾರೆ, ಇದು ಸರಿ ಇಲ್ಲ, ಇದು ಹೇಗೆ ಆಯ್ತು ಅಂತೇಳಿ ಮಾತಾಡಬೇಕು ಅಂತೇಳಿ ಏನೋ ನಮ್ಮ ಯೇಸು ಕ್ರಿಸ್ತನೇ ಬೈಬಲ್ ಅಲ್ಲಿ ಬರ್ದಿದ್ದಾರೆ. ಇವತ್ತು ನಾನು ಸ್ವಲ್ಪ ಜನ ಯಾರ್ಯಾರು ಈ ವಿಡಿಯೋವನ್ನ ಡಿಲೀಟ್ ಮಾಡಿ ಇದನ್ನ ನಾವು ನಂಬ್ತಾ ಇದೀರಿ ಅಂತವ್ರಿಗೆ ಏನಂದ್ರೆ, ಸ್ವಲ್ಪ ವಾಕ್ಯದ ರೆಫರೆನ್ಸ್ಗಳನ್ನ ಹೇಳ್ಬೇಕು ಅಂತ, ಅವರ ಒಂದು ದೇವರ ಕಡೆ ಅವ್ರ ನಿಜವಾದ ದೇವರು ಯೇಸು ಕ್ರಿಸ್ತನ ತಿಳ್ಕೊಬೇಕು ಅಂತೇಳಿ ಕೆಲವು ರೆಫರೆನ್ಸ್ಗಳನ್ನ ನಿಮಗೆ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂದ್ರೆ, 1 ಥೆಸಲೋನಿಕ 5:21, ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನ ಏನಾಗಿ ಭದ್ರವಾಗಿ ಹಿಡಿದುಕೊಳ್ಳಿರಿ. ಎಲ್ಲವನ್ನ ನಾವು ಏನು ಮಾಡ್ಬೇಕಂತೆ, ಶೋಧಿಸ್ಬೇಕಂತೆ, ಯಾವುದು ಕರೆಕ್ಟ್ ಆಗಿದೆಯೇ, ಯಾವುದು ಕರೆಕ್ಟ್ ಇಲ್ಲ ಅಂತೇಳಿ ನಾವು ಏನು ಮಾಡ್ಬೇಕಂತೆ, ಆ ಒಂದು ಜ್ಞಾನವನ್ನ ಯಾರು ಕೊಟ್ಟಿದ್ದಾನೆ, ನಮಗೆ ದೇವರು ಕೊಟ್ಟಿದ್ದಾನೆ. ಯಾವುದು ಒಳ್ಳೇದು, ಯಾವುದು ಕರೆಕ್ಟ್ ಅಂತೇಳಿ ನಾವು ಏನು ಮಾಡ್ಬೇಕಂತೆ, ಪರಿಶೋಧಿಸಿ ಒಳ್ಳೆಯದನ್ನ ಏನು ಮಾಡಬೇಕು, ನಾವು ತೆಗೆದುಕೊಳ್ಳಬೇಕು ಅಂತೇಳಿ ಸತ್ಯವಾಗಿ ಹೇಳುತ್ತದೆ. ನಾವು 1 ಯೋಹನ 4:1
ಅದರಲ್ಲಿ 1 ರಿಂದ 6 ವಚನ ತನಕ ಯಾವುದು ಒಳ್ಳೆಯ ಆತ್ಮ, ಯಾವುದು ನಿಜವಾದ ಆತ್ಮ, ಪರಿಶುದ್ಧಾತ್ಮ ಹೆಂಗೆ ಮಾತಾಡ್ತಾನೆ, ಹೆಂಗೆ ಪರಿಶುದ್ಧಾತ್ಮ ಮಾತಾಡ್ತಾ ಇದ್ದಾನೆ, ಅದು ಅಲ್ಲವಾ ಇಲ್ಲ ಅಂತ ತಿಳಿದುಕೊಳ್ಳೋದಕ್ಕೆ 1 ರಿಂದ 6 ವಚನಗಳಿದೆ. ಇದನ್ನ ನೀವು ಓದುವುದಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸಕಲ ಗ್ರಂಥವನ್ನು ದೇವರಿಂದ ಪ್ರೇರಿತವಾಗಿದೆ. ಏನಂತೆ ಸಕಲವು ಏನಾಗಿದೆ, ಎಲ್ಲರಿಂದ ಆಗಿದೆ. 2 ತಿಮೋತಿ 3:16 ದೇವರ ವಾಕ್ಯ ಇದೆ. 2 ಪೇತ್ರ 2:1 ರೆಫರೆನ್ಸ್ ಇದೆ. ಇವೆಲ್ಲ ಏನಂದ್ರೆ ದೇವರು ಆತ್ಮನು ಹೆಂಗೆ ಮಾತಾಡ್ತಾನೆ ಅಂತೇಳಿ ಪರಿಶುದ್ಧಾತ್ಮನ ಕುರಿತು ಇವೆಲ್ಲ ವಾಕ್ಯಗಳಿದೆ. ಅದಕ್ಕೆ ಯೇಸು ಕ್ರಿಸ್ತನೇ ಹೇಳಿದ್ದಾರೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದಲ್ಲಿ, ಸುಳ್ಳು ಪ್ರವಾದಿಗಳು ಬರ್ತಾರೆ, ಎಚ್ಚರವಾಗಿರಿ. ಅವರನ್ನ ಯಾವ ತರ ನೀವು ತಿಳಿದುಕೊಳ್ಬೇಕಂದ್ರೆ ಅವರ ಒಂದು ಫಲಗಳಿಂದ ಅವರು ಒಳ್ಳೆಯವರ ಇಲ್ಲ ತಿಳಿದುಕೊಳ್ಳಿದ್ ಕೂಡ ಸತತವಾಗಿ ಯೇಸು ಕ್ರಿಸ್ತನೇ ತನ್ನ ಬಾಯಿಂದ ಮಾತಾಡಿದ್ದಾನೆ. ನಾನು ಇವಾಗ ನಿಮ್ಗೆ ಈ ತಮ್ಲೆ ನಾನು ಏನು ಕೊಟ್ಟಿದ್ದೀನಿ ಅಂದ್ರೆ, ಅನೇಕ ಪ್ರೆಜರ್ಸ್ ಏನಂದ್ರೆ ಈ ವಿಡಿಯೋನ ಡಿಲೀಟ್ ಮಾಡಿ, ಈ ವಿಡಿಯೋನ ಡಿಲೀಟ್ ಮಾಡಿ ಅಂತ ಹೇಳಿ ಅನೇಕರು ಇದನ್ನ ಡಿಲೀಟ್ ಮಾಡಿ ಅಂತೇಳಿ ಅನೇಕ ಬೋಧಕರು ಇದು ಮಾಡಿದ್ರು. ನನಗೆ ಅನ್ಸಿದ್ದೇನಂದ್ರೆ, ಒಬ್ಬ ಯೌವನಸ್ಥರು ನನಗೆ ಒಂದು 3 ದಿನದಿಂದ ಒಬ್ಬ ಫೋನ್ ಮಾಡಿದ್ರ, ಬೆಂಗಳೂರಿಂದ ಒಬ್ಬ ಹುಡುಗ ಫೋನ್ ಮಾಡಿ, ಪಸ್ಟರ್ ನೀವು ಈ ತರ ವಿಡಿಯೋ ಹಾಕ್ಬಿಟ್ರೆ ಹೆಂಗ್ ಪಸ್ಟರ್, ಯಾಕಪ್ಪ ಏನಾಯ್ತು ಬ್ರದರ್ ಅಂತ ನಾನು ಕೇಳಿದ್ರೆ, ನಾನು ಪ್ರವಾದನೆ ಬರೋಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಈ ತರ ಹೆಸರು ಕರೆಯೋದು ಈ ತರ ಎಲ್ಲ ದೇವ್ರ ಹತ್ರ ಕೇಳ್ತಾ ಇದ್ದೀನಿ, ನೀವೆಲ್ಲ ಈ ತರ ಒಂದು ಎಕ್ದಮ್ ಹಿಂಗ್ ಹೇಳ್ಬಿಟ್ರೆ ನಮ್ಮನ್ನ ನಂಬೋರು ಯಾರು ಅಂತೇಳಿ ಒಬ್ಬ ಹುಡುಗ ನನಗೆ ಫೋನ್ ಮಾಡಿದ್ದ. ತರ ಮಕ್ಕಳೇ, ಇವತ್ತು ಅನೇಕರು ಏನಂದ್ರೆ ತಮ್ಮ ಒಂದು ಫೇಮ್ಗೋಸ್ಕರ, ತಮ್ಮ ಒಂದು ಹಿತಾಸಕ್ತಿಗೋಸ್ಕರ, ತಮ್ಮ ಒಂದು ಹಣ ಸಂಪಾದನೆ ಮಾಡೋಕ್ಕೋಸ್ಕರ ಏನಂತೆ ಈ ತರ ಎಲ್ಲ ಬೇಕು, ಈ ತರ ಎಲ್ಲ ಮಾಡಬೇಕು ಅಂತ ಹೇಳಿ ಅನೇಕ ಯೌವನಸ್ಥರು ಬರುತ್ತಾ ಇರೋದು ನನಗೆ ತುಂಬಾ ದುಃಖಕರವಾಯ್ತು. ನೀವು ಯಾಕೆ ಹೇಳಿದ್ರಿ ಅಂತ. ಇವತ್ತು ಅನೇಕ ಪಾಸ್ಟ್ ಇದನ್ನೆಲ್ಲ ವ್ಯತಿರೇಕ ಯಾಕೆ ಮಾಡ್ತಾ ಇದಾರೆ ಅಂದ್ರೆ, ಇದನ್ನ ಆಪೋಸಿಟ್ ಯಾಕೆ ಮಾಡ್ತಾ ಇದಾರೆ, ಇದನ್ನ ಡಿಲೀಟ್ ಮಾಡ್ರಿ ಅಂತ ಯಾಕೆ ಹೇಳ್ತಾ ಇದಾರೆ ಅಂದ್ರೆ, ಈ ಒಂದು ಪ್ರವಾದಿಗಳನ್ನ ಕರ್ಕೊಬಂದು ಈ ಪ್ರವಾದಿಗಳನ್ನ ತೋರಿಸಿ ಈ ಪ್ರವಾದಿಗಳನ್ನ ಮೀಟಿಂಗ್ ಅಲ್ಲಿ ಕರೆದಿ ಅನೇಕರು ಹಣದ ಆಸೆಯಲ್ಲಿದ್ದಾರೆ. ಏನು ಈ ಪ್ರವಾದಿಗಳನ್ನ ಹೇಳಿದ್ರೆ ಕ್ರೌಡ್ ಬರುತ್ತೆ, ಆ ಕ್ರೌಡ್ ಇಂದ ಅನೇಕ ದುಡ್ಡು ಬರುತ್ತೆ ಹೇಳಿ ಪ್ರವಾದನೆ ಒಂದು ವರವು ಇರೋರನ್ನ ಕರ್ಕೊಬಂದು ಈ ತರ ಒಂದು ಪ್ರವಾದನೆಗಳು ಹೇಳಿಸ್ಬೇಕು ಅಂತೇಳಿ ಅನೇಕರು ಇರುವಾಗ ಈ ಒಂದು ವಿಡಿಯೋ ಮಾಧ್ಯಮದಲ್ಲಿ ಬರೋ ಒಳಗೆ ಅನೇಕ ಪಾಸ್ಟರ್ಗೆ ಇದು ಕೋಪ ತಂದ್ಬಿಡ್ತು. ಅನೇಕರಿಗೆ ಏನಾಯ್ತು, ಏನು ಈ ಹುಡುಗ ಪಾಸ್ಟರ್ ಈ ತರ ಮಾತಾಡ್ತಾ ಇದ್ದಾನೆ, ಇದು ನಮಗೆ ಮುಂದಿನ ದಿನಗಳಲ್ಲಿ ನಮ್ಗೆ ತೊಂದರೆ ಆಗುತ್ತೆ ಅಂತೇಳಿ ಏನ್ ಮಾಡಿದ್ರು, ಅನೇಕರು ಇದನ್ನ ಡಿಲೀಟ್ ಮಾಡಿ ಅಂತ. ಯಾಕೆ ಡಿಲೀಟ್ ಮಾಡಬೇಕು ಈ ವಿಡಿಯೋ ಅಂತ ನನ್ನ ಒಂದು ಪ್ರಶ್ನೆ. ನಾನು ದೇವರ ವಾಕ್ಯವನ್ನ ಹೇಳಿದ್ದೀನಿ. ಇವಾಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇವರು ಮಾತಾಡಿದ್ದಾರೆ, ಇದು ಮಾತಾಡಿದಾರ ಇಲ್ಲ, ನನ್ನ ಒಂದು ಬೈಬಲ್ ವ್ಯೂ ಅಲ್ಲಿ ನಾನು ಇದನ್ನ ತೆಗೆದು ಇದರ ರೆಫರೆನ್ಸ್ ಗಳನ್ನ ನೋಡಿದಾಗ ಇದು ಬೈಬಲ್ ಇಂದ ಔಟ್ಸೈಡ್ ಟಾಪಿಕ್ ಆಗಿದೆ, ಏನಾಗಿದೆ, ಇದು ವ್ಯತಿರೇಕವಾಗಿದೆ. ನಾನು ಇದನ್ನ ವಾಕ್ಯಗಳನ್ನ ಕೋಡ್ ಮಾಡಿ ನಾನು ಹೇಳಿದ್ದೀನಿ. ಅವರು ಅದೇ ರೀತಿ ವಾಕ್ಯಗಳನ್ನ ತೋರಿಸಿ ಇಲ್ಲ ಇದು ಸತ್ಯ ಅಂತೇಳಿ ಅವ್ರು ಏನ್ ಮಾಡ್ಬೇಕು, ಅದನ್ನ ಸಾಬೀತುಪಡಿಸ್ಕೊಳ್ಬೇಕು ಹೊರತು ಅದನ್ನ ಡಿಲೀಟ್ ಮಾಡಿ ಅಂತ ಹೇಳ್ಬಾರ್ದು. ಸೋಷಿಯಲ್ ಪ್ಲಾಟ್ಫಾರ್ಮ್ ಮೇಲೆ ವಿಡಿಯೋ ಬಿಟ್ಟಾಗ ಅನೇಕರು ಅದನ್ನ ನೋಡಿ ಎಲ್ಲರೂ ಶಬಾಷ್ ಅನ್ನೋದಿಲ್ಲ. ಇವಾಗ ನನ್ನ ಒಂದು ಕಮೆಂಟ್ಸ್ ಅಲ್ಲಿ ಅನೇಕ ವಿಧವಾದ ಕಮೆಂಟ್ಸ್ ಹಾಕಿದ್ದಾರೆ, ಡಿಲೀಟ್ ಮಾಡಿ, ಇದು ನೀವು ಬೋಧಕರ, ನೀವು ಪಾಸ್ಟ್ರ, ನೀವು ಸುಳ್ಳು ಪ್ರವಾದಿಗಳು, ನೀವು ಸುಳ್ಳು ಪಾಸ್ಟ್ರು ಅಂತ ಹೇಳಿ ಅನೇಕರು ನನಗೆ ಕಮೆಂಟ್ಸ್ ಹಾಕಿರ್ತಾರೆ. ಅದಕ್ಕೆಲ್ಲ ನಾನು ಯಾವ್ದು ರಿಯಾಕ್ಷನ್ ಆಗಿಲ್ಲ. ಯಾಕೆ ನಾನು ರಿಯಾಕ್ಷನ್ ಆಗಿಲ್ಲ ಅಂದ್ರೆ, ನನಗೆ ಗೊತ್ತು ಇದನ್ನ ಆಗ್ದಾಗ ಅನೇಕರು ಇದನ್ನ ವ್ಯತಿರೇಕ ಮಾಡ್ತಾರೆ, ಈ ತರ ಒಂದು ರಿಯಾಕ್ಷನ್ ನಡೆಯುತ್ತೆ ಅಂತ. ಅವ್ರ ಮೇಲೆಲ್ಲ ನಾವೇನ್ ಕೇಸ್ ಹಾಕಕ್ ಹೋಗಿಲ್ಲ, ಅವ್ರನ್ನ ಯಾರನ್ನು ನಾವು ದೂಷಣೆ ಮಾಡಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಎಲ್ಲರನ್ನ ಪ್ರೀತಿಸೋ ಅಂತ ಹೇಳಿದ್ದಾನೆ. ನಾನು ಎಲ್ಲರನ್ನ ಪ್ರೀತಿಸೋ ಒಂದು ದೇವರ ವಾಕ್ಯದ ಅನುಸಾರವಾಗಿ ನಡಿಬೇಕು, ಇದು ಒಂದು ಬೋಧಕನಿಗೆ ಬೇಕಾದ ಒಂದು ಇದು. ಆದ್ರೆ ಯಾಕೆ ಕೆಲವರು ಇದನ್ನ ವ್ಯತಿರೇಕ ಮಾಡಿದ್ರು, ಯಾಕೆ ಸ್ವಲ್ಪ ಬೆದರಿಕೆ ಕಾಲಗಳು ಹಾಕಿದ್ರು, ಯಾಕೆ ಕೆಲವರು ಇದು ಮಾಡಿದ್ರು ಅಂದ್ರೆ, ಇದನ್ನ ಹಿಂದಿನ ಗುಟ್ಟು ಏನಂದ್ರೆ, ಅವರ ಒಂದು ಚರ್ಚೆಗಳನ್ನ ಅವ್ರು ಫೇಮ್ ಮಾಡ್ಕೊಬೇಕು, ಹಣ ಸಂಪಾದನೆ ಮಾಡಬೇಕು. ಚರ್ಚೆಗಳನ್ನ ತುಂಬಿಸ್ಕೊಂಡಾಗ ಅನೇಕ ಕಾಣಿಕೆಗಳು ಬರುತ್ತೆ, ನಾವು ಫೇಮ್ ಆಗ್ತೀರಿ ಎಂಬ ಒಂದು ಇದರಲ್ಲಿ ಪ್ರವಾದನೆ ವರವನ್ನ ಏನ್ ಮಾಡ್ತಾ ಇದ್ರೆ ಅದನ್ನ ಫಾಲ್ಸ್ ಆಗಿ ಹೇಳಲು ಶುರು ಮಾಡಿದ್ದಾರೆ. ನಾನು ಮತ್ತೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೆಸರುಗಳನ್ನ ಕರೆದ್ರಲ್ಲ, ಕೀರ್ತನಗಾರನ್ ಹೇಳ್ತಾನೆ, ತಾಯಿಯ ಗರ್ಭದಲ್ಲಿ ಇದ್ದಾಗನೇ ದೇವ್ರಿಗೆ ಗೊತ್ತಂತೆ ನಾವು ಯಾವ ಹೆಸರನ್ನ ನಾವು ಇಡ್ತೀರಿ ಅಂತ. ಯೇಸು ಕ್ರಿಸ್ತನಿಗೆ ಅದ್ರ ಮೊದಲನೇ ಗೊತ್ತಿತ್ತಂತೆ, ತಾಯಿ ಗರ್ಭದಲ್ಲಿ ಇದ್ದಾಗನೇ, ಸೃಷ್ಟಿ ಆಗಕ್ಕಿಂತ ಮೊದಲೇನೆ. ಅಂತ ಒಂದು ದೇವರು ಎಸ್ಸತ್ ಕರೆಯೋದಿಲ್ಲ, ಪೀತ ಕರೆಯೋದಿಲ್ಲ, ಡೇಟ್ ಆಫ್ ಬರ್ತ್ ಕರೆಯಕ್ಕಂತೂ ಬರೋದೇ ಇಲ್ಲ.
ಇದನ್ನೆಲ್ಲ ಜನರಿಗೆ ಏನ್ ಮಾಡ್ತಾ ಇದಾರೆ, ಒಂದು ಹೊಸತನವನ್ನ ಸೃಷ್ಟಿ ಮಾಡಿ ಜನರನ್ನ ಒಂದು ಅಟ್ರಾಕ್ಷನ್ ಮಾಡಿ, ಯಾರನ್ನ ಅಟ್ರಾಕ್ಷನ್ ಮಾಡ್ತಾರೆ ಇವ್ರು ಅಂದ್ರೆ ಬಡವರನ್ನ, ದುಡ್ಡಿಲ್ದಿರೋರ್ನ, ಸಮಸ್ಯೆಗಳಲ್ಲಿರೋರ್ನ, ದಲಿತ ಸಮಾಜವನ್ನ ಎಳೆದು ಏನ್ ಮಾಡಬೇಕಂದ್ರೆ ದುಡ್ಡು ಮಾಡಲು ಏನ್ ಮಾಡ್ತಾರೋ ಓಡ್ತಾ ಇದಾರೆ. ಆದ್ರೆ ದೇವ್ರ ಮಕ್ಕಳೇ, ಸತ್ಯವನ್ನ ಹೇಳಿದಾಗ ಏನಾಯ್ತು, ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆ ಕೋಪ ಬಂತು. ಯಾಕೆ ಕೋಪ ಬಂತಂದ್ರೆ, ಏನಪ್ಪಾ ನಾವು ಒಂದು ಹಣವನ್ನ ಸಂಪಾದನೆ ಮಾಡುವಂತ ಸಮಯದಲ್ಲಿ ಈ ಒಂದು ಪಾಸ್ಟ್ ಇಂತ ಒಂದು ಮೆಸೇಜ್ ಹಾಕಂದೆ, ಈ ಒಂದು ಪಾಸ್ಟ್ ಮತ್ತೆ ಸತ್ಯವಾಗ ಕಡೆಗೆ ನಡ್ಸ್ಕೊಂಡ್ ಬರ್ತಾ ಇದ್ದಾನೆ ಅಂತೇಳಿ ಅನೇಕರು ಏನ್ ಮಾಡಿದ್ರು, ನನಗೆ ವ್ಯತಿರೇಕವಾಗಿ ನಿಂತರು. ಏನಂದ್ರೆ, ಇದರಿಂದ ಜನರನ್ನ ಡಿಲೀಟ್ ಮಾಡಿಸ್ಬೇಕು, ಈ ವಿಡಿಯೋನ ಡಿಲೀಟ್ ಮಾಡಿಸ್ಬೇಕು ಅಂತೇಳಿ ಸತತವಾಗಿ ಪ್ರಯತ್ನ ಪಟ್ಟರು ಕೂಡ ದೇವ್ರು ಇದನ್ನ ಡಿಲೀಟ್ ಮಾಡ್ಸಕ್ ಬಿಟ್ಟಿಲ್ಲ. ದೇವ್ರ ಮಕ್ಕಳೇ, ನಾನು ಹೇಳೋದೇನಂದ್ರೆ, ಜನರು ಎಚ್ಚೆತ್ಕೊಳ್ಬೇಕು. ಯಾಕೆ ಎತ್ತಿಡ್ಕೋಬೇಕಂದ್ರೆ, ಅನೇಕ ವಿಶ್ವಾಸಿಗಳು ಇದು ದೇವರೇ ಹೇಳಿದ್ದಾರೆ ಅಂತೇಳಿ ಇವಾಗೂ ಆ ಒಂದು ಟ್ರಾಪ್ ಅಲ್ಲಿದ್ದಾರೆ. ನೋಡ್ರಿ, ಒಂದು ಬೋಧಕರು, ಒಂದು ಪ್ರವಾದಿ ಹೇಳಿದ ಮಾತ್ರಕ್ಕೆ ಎಲ್ಲವೂ ಸತ್ಯ ಆಗೋದಿಲ್ಲ. ಇವಾಗ ನಾನು ಹೇಳ್ತಾ ಇದ್ದೀನಿ ಅಂದ್ರೂ ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಬೈಬಲ್ ಅಲ್ಲಿ ಏನ್ ಮಾಡ್ಬೇಕು, ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಈ ವಾಕ್ಯ ಕರೆಕ್ಟ್ ಆಗಿದೆಯಾ, ಇವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆಯಾ, ಈ ಆತ್ಮ ಯಾವ ಆತ್ಮ ಆಗಿದೆ, ಯಾವ ಆತ್ಮದಿಂದ ಇವ್ರು ಮಾತಾಡ್ತಾ ಇದಾರೆ, ಇದು ಸತ್ಯವಾದ ಮಾತಾ, ದೇವ್ರಿಗೆಲ್ಲ ಗೊತ್ತಿದ್ದು ಯಾಕೆ ಎಸ್ ಮಾತ್ರ ಕರೀತಾ ಇದಾರೆ. ಇವಾಗ ನಾನು ಹೇಳೋ ಪ್ರಶ್ನೆ ಏನಂದ್ರೆ, ಅವ್ರು ಕರೆಯಂಗಿದ್ರೆ ನಂದು ಡೇಟ್ ಆಫ್ ಬರ್ತ್ ಕರೀಲಿ, ನಾನು ಎಷ್ಟು ಟೈಮಲ್ಲಿ ಹುಟ್ಟಿದೀನಿ, ಯಾವಾಗ ಹುಟ್ಟಿದೀನಿ, ಇವೆಲ್ಲ ಯಾರು ಹೇಳೋದಿಲ್ಲ. ಸುಮ್ಮನೆ ಅವರು ಎಸ್ ಇ ಬಿ ಅನ್ಕೊಂಡು ಏನ್ ಮಾಡ್ತಾರೆ, ಜನರನ್ನ ದಾರಿ ತಪ್ಪಿಸ್ತಾ ಇದಾರೆ. ನಾವು ಕ್ರೈಸ್ತ ಕಡೆಗೆ ಬಂದಾಗ ಬೈಬಲ್ ಅನ್ನ, ಸತ್ಯವನ್ನ ಕರೆಕ್ಟ್ ಆಗಿ ನಾವು ತಿಳಿದುಕೊಂಡ್ರೆ ಮಾತ್ರನೇ ನಾವು ಯೇಸು ಕ್ರಿಸ್ತನ ಕರೆಕ್ಟ್ ಆಗಿ ನಾವು ಅರ್ಥಕೊಳ್ಳಂಗಾಗುತ್ತೆ. ದೇವರ ಮಕ್ಕಳೇ, ಇದರಿಂದ ಏನ್ ಮಾಡ್ತಾರೆ, ಜನರು ಇದನ್ನ ಡಿಲೀಟ್ ಮಾಡಿ ಅಂತೇಳಿ ಸುಮಾರು ಒಂದು 10 ದಿನ ಈ ಒಂದು ಪ್ರೆಷರ್ ಅಲ್ಲೇ ಏನ್ ಮಾಡಿದ್ರು, ನಾವು ಕಾಲವನ್ನ ಹಾಕೋದು, ಈ ವಿಡಿಯೋನ ಡಿಲೀಟ್ ಮಾಡ್ರಿ ನೀವು ಅಂತ. ಆದ್ರೆ ದೇವರ ಮಕ್ಕಳೇ, ದೇವರು ಇದನ್ನ ವಿಡಿಯೋವನ್ನ ಇಟ್ಟು ಅನೇಕ ಜನರಿಗೆ, ವಿಶ್ವಾಸಿಗಳಿಗೆ ಕಣ್ಣು ತೆರೆಸುವಂತ ಒಂದು ಸಂದೇಶವಾಗಿ ಇದನ್ನ ಮಾರ್ಪಡಿಸಿದ್ರು. ನಾನೊಂದು ಚಿಕ್ಕ ಒಂದು ಕತೆ ಹೇಳಿ ನಾನು ಮುಗಿಸಲು ಇಷ್ಟ ಬೀಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಒಂದು 4 ಜನ ಒಂದು ಮನೆಗೆ ಕಳ್ತನ ಮಾಡಕ್ಕೆ ಹೋಗ್ತಾರೆ. ಕಳ್ತನ ಮಾಡ ಹೋದಾಗ ಒಬ್ಬ ಏನ್ ಮಾಡ್ತಾನೆ, ಮಂಚದ ಕೆಳಗೆ ಏನ್ ಮಾಡ್ತಾನೆ, ಪೆಟ್ಟಿಗೆಯನ್ನು ಇಟ್ಟಿರೋದನ್ನ ನೋಡಿ ಆ ಮಂಚದ ಕೆಳಗೆ ಹೋಗ್ತದಾನೆ. ಹೋಗಿ ಅಲ್ಲಿರೋ ಪೆಟ್ಟಿಗೆಯನ್ನ ತೆಗೆಯೋಣ ಅಂತ ಹೇಳಿ ಹೋದಾಗ ಒಂದು ಜೇನುಹುಳ ಏನ್ ಮಾಡುತ್ತೆ, ಬಂದು ಅವನನ್ನ ಕಚ್ಚಿಬಿಡುತ್ತೆ. ಕಚ್ಚಿದಾಗ ಅವನು ಜೋರಾಗಿ ಕೂಗಿದ್ರೆ ಏನಾಗುತ್ತೆ, ಮನೆಯಲ್ಲಿರೋರೆಲ್ಲ ಎದ್ದು ಏನ್ ಮಾಡ್ತಾರೆ, ಅವನನ್ನ ಜೇನು ಕಚ್ಚಿದೆಯಾ ಇಲ್ಲ ಅಂತ ಮೊದಲು ಕೇಳೋದಿಲ್ಲ. ಅವನೇನ್ ಮಾಡ್ತಾರೆ, ಜನ ಎಲ್ಲ ಸೇರಿ ಏನ್ ಮಾಡ್ತಾರೆ, ಅವನನ್ನು ಹೊಡಿತಾರೆ. ಹೊಡೆದು ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಅವನ್ನ ಕಟ್ಟಾಕಿ, ಹಳ್ಳಿಗಳಲ್ಲಾದ್ರೆ ಕಟ್ಟಾಕಿ ಹೊಡಿತಾರೆ. ಇವ್ರು ಬಂದಿರೋದೇನಕ್ಕೆ, ಕಳ್ಳತನಕ್ಕೆ ಬಂದಿದ್ದಾರೆ, ಜೇನು ಕಚ್ಚಿಬಿಟ್ಟಿದೆ. ಅವನು ಇವಾಗ ಏನು ಮಾಡಬೇಕು, ಆ ನೋವನ್ನ ತಡ್ಕೊಂಡು ಮೌನವಾಗಿದ್ರೆ ಏನ್ ಮಾಡ್ತಾನೆ, ಆಚೆ ಬಚಾವಾಗಿ ಹೋಗ್ತಾನೆ. ಅವನು ಜೋರಾಗಿ ಶಬ್ದ ಮಾಡಿದ್ರೆ ಏನಾಗ್ತಾನೆ, ಅವನು ಅಲ್ಲಿರೋ ಮನೆಯವ್ರ ಕೈಯಲ್ಲಿ, ಅಲ್ಲಿರೋ ಎಲ್ಲ ಸರೌಂಡಿಂಗ್ ಅವ್ರ ಕೈಯಲ್ಲಿ ಸಿಕ್ಕಾಕೊಂಡು ಏನ್ ಮಾಡ್ತಾನೆ, ವಧೆಯನ್ನ ತಿಂತಾನೆ. ಒಂದು ತಪ್ಪು ಮಾಡಿದಾಗ ಜನ ಏನ್ ಮಾಡಬೇಕು, ಸುಮ್ಮನೆ ಮೌನವಾಗಿ ಇದ್ದೋದ್ರೆ ತುಂಬಾ ಒಳ್ಳೇದು. ಅವರು ನಾವು ಕರೆಕ್ಟ್ ಆಗಿದ್ದೀರಿ ಅಂತ ರಿಯಾಕ್ಷನ್ ಕೊಡೋಕೆ ಹೋದ್ರೆ ಏನಾಗುತ್ತೆ, ವಧೆಗಳನ್ನ ತಿಂತಿದ್ದಾರೆ. ಈ ಕಥೆಯನ್ನ ಯಾರಿಗ ಅರ್ಥ ಆಗಿರ್ಬೇಕೋ ಅವ್ರಿಗೆ ಕ್ಲೀನ್ ಆಗಿ ಇದು ಅರ್ಥ ಆಗಿರುತ್ತೆ ಅಂತ ನಾನು ಹೇಳಲು ಇಷ್ಟ ಬೀಳ್ತಾ ಇದೀನಿ. ಯಾಕಂದ್ರೆ ಸತ್ಯದ ಆಚೆ ಬಂದು ಬೋಧನೆ ಮಾಡೋದು ಒಳ್ಳೇದಲ್ಲ. ಯೇಸು ಕ್ರಿಸ್ತನು ಏನ್ ಹೇಳಿದನೋ ಅದನ್ನ ಬೋಧನೆ ಮಾಡಬೇಕು. ಒಂದು ಯೇಸು ಕ್ರಿಸ್ತನ ಶಿಲುಬೆಯ ಒಂದು ಮಾರ್ಗವನ್ನ, ಪಾಪದ ಕುರಿತು, ಪಶ್ಚಾತ್ತಾಪದ ಕುರಿತು ಯೇಸು ಕ್ರಿಸ್ತನು ಏನು ಸುವಾರ್ತೆ ಹೇಳಿದನೋ ಆ ಒಂದು ಸುವಾರ್ತೆಯನ್ನ ಹೇಳಬೇಕು. ಅದು ಬಿಟ್ಟು ನಮ್ಮ ಹತ್ರ ಏನೋ ಹೊರ ಇದೆ, ಒಂದು 30 ದಿನದಲ್ಲಿ ನಿಮ್ಮ ಸ್ಥಾನಗಳು ಚೇಂಜ್ ಆಗ್ಬಿಡುತ್ತೆ, 30 ದಿನದಲ್ಲಿ ನಿಮ್ಮ ಕುಟುಂಬಗಳು ಚೇಂಜ್ ಆಗ್ಬಿಡುತ್ತೆ, ನಿಮ್ಮ 30 ದಿನದಲ್ಲಿ ನೀವು ತಿಂತಾರೋ ಒಂದು ಸ್ಥಾನ ಬದಲಾಗುತ್ತೆ, ಪ್ರೊಫೆಷನಲ್ ತಗೊಂಡು ಹೋಗ್ಬಿಡ್ತಾರೆ. ಇಂಥ ಒಂದು ಪ್ರವಾದನೆಗಳು, ಹೆಸರು ಕಾಡಿಯೋ ಪ್ರವಾದನೆಗಳು, ಇವೆಲ್ಲ ಏನಾಗಿದೆ, ಡೂಪ್ಲಿಕೇಟ್ ಅಂತ ಹೇಳಿ ಮತ್ತೆ ಹೇಳ್ತಾ ಇದ್ದೀನಿ. ನನ್ನ ಒಂದು ತಮ್ಲೈನಲ್ಲಿ ಸಾರಿ ಪಾಸ್ಟರ್ಸ್ ಹಾಕಿದ್ದೀನಿ. ಅಂದ್ರೆ ನಾನು ಏನೋ ಈ ಪಾಸ್ಟ್ರು ಸಾರಿ ಕೇಳೋಣ ಬಂದಿದ್ದಾನೆ ಅಂತಲ್ಲ, ಇದನ್ನ ಹಾಕಿರೋದು ಏನಕ್ಕಂದ್ರೆ ಈ ವಿಡಿಯೋನ ಡಿಲೀಟ್ ಮಾಡಲ್ಲ, ಸಾರಿ ಪಾಸ್ಟರ್ಸ್ ಅಂತ ಈ ಒಂದು ತಮ್ಲೈನ್ ಅನ್ನ ಹಾಕಿದ್ದೀನಿ. ಈಗ ನಿಮ್ಗೊಂದು ಕ್ಲಾರಿಟಿ ಬಂದಿರಬಹುದು. ಪ್ರವಾದಿಗಳು ಹೇಳುವುದರನ್ನ ಯೌವನಸ್ಥರು ಗಮನವಾಗಿ, ಅನೇಕ ಯೌವನಸ್ಥರು ನನಗೆ ಮೆಸೇಜು, ಅನೇಕ ವಿಶ್ವಾಸಿಗಳು ಮೆಸೇಜ್ ಮಾಡಿದ್ರು. ಇದು ಯಾವ ರೀತಿ ಇದೆ, ನನಗೆ ಒಂದು ಕನ್ಫ್ಯೂಷನ್ ಇದೆ ಅಂತ. ದೇವ್ರ ಮಕ್ಕಳೇ, ನಾನು ಯಾವ್ಯಾವ ರೆಫರೆನ್ಸ್ ಹೇಳಿದ್ದೀನೋ ಆ ರೆಫರೆನ್ಸ್ನೆಲ್ಲ ಒಂದು 10 ಸತಿ ಓದಿ.
ದೇವ್ರು ಅವಾಗ ನಿಮ್ಮ ಹತ್ರ ಮಾತಾಡ್ತಾನೆ. ಯಾವುದು ನಿಜವಾದದ್ದನ್ನ ತಿಳಿದುಕೋಬೇಕು, ಯಾವುದು ಬಿಡಬೇಕು ಅನ್ನೋದು ಅಂತ ಎಲ್ಲವನ್ನ ಶೋಧಿಸಿ ಒಳ್ಳೇದನ್ನ ಏನ್ ಮಾಡಬೇಕು, ತಿಳಿದುಕೊಳ್ಬೇಕು. ಒಳ್ಳೇದನ್ನ ಹಿಡಿದುಕೊಳ್ಬೇಕಂತೆ, ಯಾವುದು ಒಳ್ಳೇದು ಯಾವುದು ಸತ್ಯ ಅಂತ. ಇವಾಗ ನಾನು ನಿಮ್ಗೆ ಹೇಳಿದ್ದೀನಿ, ನಿಮ್ಗೆ ಏನ್ ಹೇಳಿದ್ದೀನಿ ಅಂದ್ರೆ ಇದರಿಂದ ಹೊರಗಡೆ ಬನ್ನಿ. ಯಾವ್ದ್ರಿಂದ ಹೊರಗಡೆ ಬನ್ನಿ? ದೇವ್ರು ನನ್ನ ಬಗ್ಗೆ ಏನೋ ಹೇಳ್ತಾರೆ. ಇವಾಗ ಒಂದು ಸೈಟ್ ತಗೊಂಡಿದ್ದೀರಿ, ಇವತ್ತೆಲ್ಲ ನೀವು ನಾಳೆ ಮನೆ ಕಟ್ತೀರಿ. ಯಾರೋ ಬೋಧಕರ ಮುಂದೆ ನೀವೊಂದು ಸುಂದರವಾದ ಮನೆ ಕಟ್ತೀರಿ ಅಂತ ಹೇಳಿದ್ರೆ ಅವೆಲ್ಲ ರಾಂಗ್ ಫಾಲ್ಸು. ನೀವು ಇವತ್ತಲ್ಲ ನಾಳೆ ನಿಮ್ಮ ದುಡಿಮೆಯಲ್ಲಿ ಆ ಮನೆಯನ್ನ ಕಟ್ತೀರಿ. ಯೇಸುವಿನ ಏನ್ ಬೇಕು ನಿಮ್ಗೆ? ಅಲ್ಲಿ ಕೃಪೆ ಬೇಕು, ಯೇಸುವಿನ ಆಶೀರ್ವಾದ ಬೇಕು, ನಿಮ್ಮ ದುಡಿಮೆ ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಬೇಕು ಅಷ್ಟೇ ಹೊರತು ಏನೋ ಹೇಳ್ಬಿಟ್ಟಿದ್ದಾರೆ ಅಂತಲ್ಲ. ಇವೆಲ್ಲ ಅನೇಕ ಗಿಮಿಕ್ಸು, ಅನೇಕ ಥಿಯಾಲಜಿ ಬಿಟ್ಟು ಅನೇಕ ಸೈಕಾಲಜಿ ಸಿಸ್ಟಮ್ಸ್ ಅನ್ನ ನೋಡ್ಕೊಂಡು ಅನೇಕರು ಪ್ರವಾದನೆ ಮಾಡ್ತಾರೆ. ಇದನ್ನೆಲ್ಲ ಗಮನದಲ್ಲಿ ನೀವು ಇಟ್ಕೋಬೇಕು. ಮದುವೆ ವಿಚಾರಗಳಲ್ಲಾಗಲಿ ಅನೇಕರಿಗೆ ಎಷ್ಟೋ ಪ್ರವಾದಿಗಳು ಮದುವೆ ವಿಚಾರದಲ್ಲಿ ಅನೇಕ ಯೌವನಸ್ಥರನ್ನ ಈ ಒಂದು ಬೇಡ, ಈ ಒಂದು ಪ್ರೊಪೋಸಲ್ ಬೇಡ, ಈ ಒಂದು ಪ್ರೊಪೋಸಲ್ ಬೇಡ ಅಂತೇಳಿ ಅನೇಕ ಯೌವನಸ್ಥರು ಏನಾಗ್ತಾರೆ, ಮದುವೆಗಳು ಮಾಡ್ಕೊಂಡಿರ ಅನೇಕರು ಸ್ತ್ರೀಯರು ಮತ್ತೆ ಅನೇಕ ಪುರುಷರು ಹಂಗೆ ಉಳಿದೋಗಿರೋದು ಕೂಡ ನನಗೆ ಈ ಒಂದು 10 ದಿನದಲ್ಲಿ ಅನೇಕರು ಫೋನ್ ಕೂಡ ಮಾಡಿದ್ರು ನನಗೆ. ಒಳ್ಳೆ ಪ್ರಪೋಸಲ್, ದೇವ್ರು ಇದನ್ನ ಹೇಳ್ತಾ ಇದಾರೆ, ಈ ಮಾರ್ಗಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಡೈವರ್ಸ್ ಆಗ್ಬಿಡುತ್ತೆ ಅಂತ ಹೇಳಿ ಅನೇಕ ರಾಂಗ್ ಫಾಲ್ಸ್ಗಳು ಹೇಳಿ ನನಗೆ 35-38 ವರ್ಷಗಳಾದ್ರೂ ನಮಗೆ ಮದುವೆ ಆಗದಿರ ಇದ್ದೋದ್ರಿ ಪಾಸ್ಟರ್ಸ್, ನೀವು ನಮ್ಮ ಕಣ್ಣು ತೆರೆಸಿದ್ರಿ ಅಂತ ಹೇಳಿ ಅನೇಕ ಯೌವನಸ್ಥರು ಕೂಡ ನನಗೆ ಫೋನ್ ಮಾಡಿದ್ರು. ದೇವ್ರ ಮಕ್ಕಳೇ, ನೀವು ವಾಕ್ಯವನ್ನು ತಿಳಿದುಕೊಂಡು ಯಾವುದು ಒಳ್ಳೇದು ಯಾವುದು ಇದು ಅಂತ ಹೇಳಿ ದೇವರು ನಿಮ್ಮ ಹತ್ರ ತಂದಿಟ್ಟಿದ್ದಾನೆ. ಯು ವಾಂಟ್ ಟು ಚೂಸ್. ನೀವು ಅದನ್ನ ತೆಗೆದುಕೊಳ್ಬೇಕು. ನೀವು ಏನ್ ಮಾಡಬೇಕು, ಯೌವನಸ್ಥರು ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಗೆ ಹೇಳಲು ಇಷ್ಟಪಡಿಸ್ತಾ ಇದ್ದೀನಿ. ಮತ್ತೊಮ್ಮೆ ಬಾರಿ ಹೇಳ್ತಾ ಇದ್ದೀನಿ, ಸಾರಿ ಪಾಸ್ಟರ್ಸ್, ಈ ವಿಡಿಯೋನ ಎಂದಿಗೂ ನಾವು ಡಿಲೀಟ್ ಮಾಡೋಕೆ ಆಗೋದಿಲ್ಲ. ಇದು ಕ್ರೈಸ್ತವರಿಗೆ ಒಂದು ಎಚ್ಚರಿಕೆಯ ಒಂದು ಮಾತು. ಇದನ್ನು ತಿಳಿದುಕೊಳ್ಳ್ರಿ. ಅನೇಕ ಜನರು ಇದರಿಂದ ಹೊರಗೆ ಬನ್ನಿ, ವಾಕ್ಯವನ್ನ, ಲೇಖನಸಾರವಾದ ವಾಕ್ಯಗಳನ್ನ ತಿಳಿದುಕೊಳ್ಳ್ರಿ ಅಂತ ಹೇಳಿ ನಿಮ್ಮನ್ನು ಕೇಳಲು ಇಚ್ಛಪಡಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಲಿ ಮತ್ತೆ ಯೇಸು ಕ್ರಿಸ್ತನ ವಾಕ್ಯವನ್ನ, ಲೇಖನಸಾರವಾದ ವಾಕ್ಯವನ್ನ ನಾವು ತಿಳಿದುಕೊಳ್ಳೋಣ. ಮುಂದಿನ ದಿನಗಳಲ್ಲಿ ನಿಮಗೆ ವಿಡಿಯೋ ಬರುತ್ತೆ. ಇದೊಂದು ಕ್ಲಿಯರಿಟಿ ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಇದೊಂದು ಕ್ಲಿಯರಿಟಿ ಕೊಡಬೇಕು. ಅನೇಕ ಪಾಸ್ಟ್ ಇದನ್ನ ಡಿಲೀಟ್ ಮಾಡ್ರಿ ಅಂತ ಹೇಳಿ ಒತ್ತಡವನ್ನ ಹಾಕ್ತಾ ಇದ್ರು. ಆದ್ರೆ ಈ ವಿಡಿಯೋನ ಡಿಲೀಟ್ ಮಾಡಲ್ಲ ಕೊನೆಗೆ ಅಂತ ಹೇಳಿ ಅವ್ರಿಗೊಂದು ಸೂಚನೆಯನ್ನ ಕೊಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡಿ ನಾನು ಹಾಕ್ತಾ ಇದ್ದೀನಿ. ಎಲ್ಲ ನನಗೆ ಸಪೋರ್ಟ್ ಮಾಡಿರೋ ಅನೇಕ ಪಾಸ್ಟರ್ಸ್ಗೂ, ಅನೇಕ ನಮ್ಮ ಲಾಯರ್ಸ್ಗೂ, ಅನೇಕ ಪೊಲೀಸವ್ರಿಗೂ, ಅನೇಕ ದಲಿತ ಸಂಘಟನೆಗಳವರೆಗೂ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಮತ್ತೆ ಒಂದು ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ನನಗೆ ಸಪೋರ್ಟ್ ಆಗಿ ನಿಂತಿದ್ದಕ್ಕೆ ಎಲ್ರಿಗೂ ನನಗೆ ಖುಷಿ ಆಗ್ತಾ ಇದೆ. ದೇವರು ನಮ್ಮ ಜೊತೆ ಇದ್ದಾನೆ ಅಂತ ಹೇಳಿ ನಾನು ತಿಳಿಯುತ್ತಾ, ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅನೇಕರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಈ ಸತ್ಯ ವಾಕ್ಯಗಳು ಅನೇಕ ಜನರ ಮಧ್ಯದಲ್ಲಿ ಹೋಗಬೇಕು ಅನ್ನೋದು ನಮ್ಮ ಒಂದು ಇದಾಗಿದೆ, ದಾಹ ಆಗಿದೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ವಾಕ್ಯಾಸನವಾದ ವಾಕ್ಯಗಳು ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಆಮೆನ್.